ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಮನೆಗೆಲಸದವರ ವಿಚಾರಣೆಯನ್ನ ಮಾಡಲಾಗಿದೆ. ದೇವರಾಣೆ ನಾವು ಹಣ ಕದ್ದಿಲ್ಲ ಅಂತ ಹೇಳಿ ಮನೆಗೆಲಸದವರು ಹೇಳ್ತಾ ಇರುವುದು. 3 ಲಕ್ಷ ಕಳುವಾದ ದಿನ ಮನೆಯಲ್ಲಿ 5 ಇರೋದು ಪತ್ತೆಯಾಗಿದೆ. ಮನೆಗೆಲಸದವರ ಮೇಲೆ ವಿಜಯಲಕ್ಷ್ಮಿ ಶಂಕೆ ವ್ಯಕ್ತಪಡಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮನೆಗೆಲಸದವರನ್ನ ವಿಚಾರಣೆ ಮಾಡುವಂತ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ದೇವರಾಣೆ ನಾವು ಹಣ ಕದ್ದಿಲ್ಲ ಅಂತ ಹೇಳಿ ಮನೆಗೆಲಸದವರು ಹೇಳ್ತಾ ಇದ್ದಾರೆ. ಸಿಸಿಟಿವಿ ಪರಿಶೀಲನೆಯ ವೇಳೆ ಬೇರೆ ಯಾರು ಫ್ಲಾಟ್ಗೆ ಹೋಗಿಲ್ಲ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಬೇರೆ ಯಾರೂ ಕೂಡ ಆ ಫ್ಲಾಟ್ಗೆ ಎಂಟ್ರಿಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಹಣ ಕದ್ದವರು ಯಾರು ಅನ್ನೋದಾಗಿ ಇಲ್ಲಿ ವಿಜಯಲಕ್ಷ್ಮಿ ಮನೆಗೆಲಸದವರ ಮೇಲೆ ಅನುಮಾನವನ್ನ ಪಟ್ಟಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣ ಕಳುವಾಗಿತ್ತು. 3 ಕೆಲಸಗಾರರು, ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ತಾಯಿ ಕೂಡ ಅವತ್ತು ಮನೆಯಲ್ಲಿರ್ತಾರೆ. ಆ ಫ್ಲಾಟ್ನಲ್ಲಿ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಇರೋದಿಲ್ಲ. ಆದರೆ ಲಿಫ್ಟ್ ಮತ್ತು ಸೆಕ್ಯೂರಿಟಿ ಗಾರ್ಡನ್ ಏರಿಯಾದಲ್ಲಿ ಬಳಿ ಮಾತ್ರ ಸಿಸಿಟಿವಿ ಇರುತ್ತೆ. ಮನೆ ಕೆಲಸದವರ ವಿಚಾರಣೆಯ ಬಳಿಕ ದೂರುದಾರ ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿಯನ್ನ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು. ಅಂದ್ರೆ ಈಗ ಮ್ಯಾನೇಜರ್ ಏನಿದ್ರು ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ಅವರ ತಾಯಿಯ ವಿಚಾರಣೆಯನ್ನ ನಡೆಸಲಾಗುತ್ತೆ. ಸಿಸಿಟಿವಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಪೊಲೀಸರು ತನಿಖೆ ಚುರುಕುಗೊಳಿಸಲಿದ್ದಾರೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನೆಲೆಸಿರುವಂತಹ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನ ನಡೆದಿತ್ತು. ಮನೆಯ ವಾರ್ಡ್ರೂಮ್ ನಲ್ಲಿ ಇಟ್ಟಿದ್ದಂತ 3 ಲಕ್ಷ ರೂಪಾಯಿ ಕಳುವಾಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಇನ್ನು ಈ ಸಂಬಂಧ ಚನ್ನಮ್ಮಕರೆಗೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಇವರು ದೂರನ್ನ ಕೂಡ ನೀಡಿರ್ತಾರೆ. ಸೆಪ್ಟೆಂಬರ್ 4ರಂದು ವಿಜಯಲಕ್ಷ್ಮಿ ಅವರು ಮೈಸೂರಿಗೆ ಹೋಗಿರ್ತಾರೆ. ಹೊರಡುವ ಮುನ್ನ ವಾರ್ಡ್ರೂಮ್ ನಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಡೋದಕ್ಕೆ ಮ್ಯಾನೇಜರ್ಗೆ ವಿಜಯಲಕ್ಷ್ಮಿ ಅವರು ಹೇಳಿರ್ತಾರೆ. ಹಾಗಾಗಿ ವಾರ್ಡ್ರೂಮ್ ನ ಬಾಕ್ಸ್ ನಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಟ್ಟು ಉಳಿದ ಹಣವನ್ನ ಅದೇ ಬಾಕ್ಸ್ ನಲ್ಲಿ ಮ್ಯಾನೇಜರ್ ಇಟ್ಟಿರ್ತಾರೆ. ಆ ನಂತರ ಮನೆಯ ಬೀಗವನ್ನ ತಾಯಿಗೆ ಕೊಟ್ಟು ಮ್ಯಾನೇಜರ್ ಕೆಲಸದ ಮೇರೆಗೆ ಅವರು ಹೊರಗೆ ಹೋಗ್ತಾರೆ. ಸೆಪ್ಟೆಂಬರ್ 7ರಂದು ವಿಜಯಲಕ್ಷ್ಮಿ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಅಂದ್ರೆ ಮಾರನೇ ದಿನ ಸೆಪ್ಟೆಂಬರ್ 8ರಂದು ವಾರ್ಡ್ರೂಮ್ ನಲ್ಲಿ ಹಣ ಇಲ್ಲ ಅನ್ನೋದು ವಿಜಯಲಕ್ಷ್ಮಿ ಅವರ ಅರಿವಿಗೆ ಬರುತ್ತೆ. ಬಳಿಕ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ಎಲ್ಲಾ ಕಡೆ ಹಣವನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಲಕ್ಷ ರೂಪಾಯಿ ಹಣ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಮ್ಯಾನೇಜರ್ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇನ್ನು ಮನೆಗೆಲಸದವರ ಮೇಲೆ ಮ್ಯಾನೇಜರ್ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಮನೆಗೆಲಸದವರ ಮೇಲೆ ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ದೇವರಾಣೆ ನಾವು ಹಣವನ್ನ ಕದ್ದೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮನೆಗೆಲಸದವರು ಸದ್ಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಮ್ಯಾನೇಜರ್ ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ತಾಯಿಯನ್ನ ಪೊಲೀಸರು ಸದ್ಯ ವಿಚಾರಣೆಯನ್ನ ನಡೆಸಲಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮನೆಗೆಲಸದವರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದಕ್ಕೂ ನಮಗೂ ಗೊತ್ತೇ ಇಲ್ಲ, ನಾವು ಕದ್ದೇ ಇಲ್ಲ ಅಂತ ಹೇಳಿ ಮನೆಗೆಲಸದವ್ರು ಹೇಳ್ತಾ ಇದ್ದಾರೆ. ಮುಂದಿನ ಕ್ರಮ ಏನು? ಅಂದ್ರೆ ಮ್ಯಾನೇಜರ್ ಹಾಗೆ ವಿಜಯಲಕ್ಷ್ಮಿ ತಾಯಿಯವರ ವಿಚಾರಣೆ ಏನಾದರೂ ನಡೆಸಲಾಗತ್ತಾ? ಈ ಕುರಿತಂತೆ ಏನಿದೆ ಸದ್ಯಕ್ಕೆ ಮಾಹಿತಿ? ದಿವ್ಯಾ, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಹೀಗಾಗಿ 3 ಲಕ್ಷ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದವ್ರ ಮೇಲೇನೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಮನೆ ಕೆಲಸದವ್ರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಈ ಪೊಲೀಸರು ಮಾಡಿರುವಂತದ್ದು. ಅದಕ್ಕೆ ದೇವರನ್ನ ನಾವು ಕದ್ದಿಲ್ಲ, ನಾವು ಮನೆ ಕೆಲಸ ಹೊರತುಪಡಿಸಿ ಬೇರೇನೂ ಮಾಡಿಲ್ಲ ಅಂತ ಹೇಳಿ ಈಗ ಆಳನ್ನ ತೊಡ್ಕೊಳ್ತಾ ಇರುವಂಥದ್ದು ಮತ್ತು ಪೊಲೀಸರ ಮುಂದೆ ಅವರು ಹೇಳಿರುವಂಥದ್ದು. 3 ಕೆಲಸಗಾರರಾಗಿರ್ಬೋದು, ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿ ಕೂಡ ಆ ಟೈಮಲ್ಲಿ ಮನೇಲಿ ಇರ್ತಾರೆ. ಹೀಗಾಗಿ ಫ್ಲಾಟ್ ನಲ್ಲಿ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಕೂಡ ಇರಲಿಲ್ಲ. ಲಿಫ್ಟ್ ಮತ್ತೆ ಸೆಕ್ಯೂರಿಟಿ ಗಾರ್ಡು ಮತ್ತೆ ಗಾರ್ಡನ್ ಏರಿಯಾ ಬಳಿ ಮಾತ್ರ ಸಿಸಿಟಿವಿ ಇರುವಂಥದ್ದು. ಹೀಗಾಗಿ ಸಿಸಿಟಿವಿ ಪರಿಶೀಲನೆ ವೇಳೆ ಯಾರು ಕೂಡ ಫ್ಲಾಟ್ಗೆ ಹೋಗಿರೋ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಇನ್ನು ಮನೆ ಕೆಲಸದವರ ವಿಚಾರಣೆ ಬಳಿಕ ದೂರುದಾರರಾಗಿರ್ಬೋದು, ಮ್ಯಾನೇಜರ್ ನಾಗರಾಜು ಮತ್ತೆ ವಿಜಯಲಕ್ಷ್ಮಿ ತಾಯಿಯನ್ನು ಕೂಡ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಅಂದ್ಕೊಂಡಿರ್ತಾರೆ. ಯಾಕಂದ್ರೆ ಸಿಸಿಟಿವಿಗಳು ಫೋಟೋಜಸ್ ಅಲ್ಲಿ ಲಭ್ಯ ಇಲ್ಲ ಮತ್ತು ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮತ್ತು ಯಾರು ಕದ್ದಿದ್ದಾರೆ ಮತ್ತು ಅನುಮಾನಿತರ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ಎವಿಡೆನ್ಸ್ಗಳು ಕೂಡ ಲಭ್ಯ ಆಗ್ಬೇಕಾಗತ್ತೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ತನಿಖೆಯನ್ನ ನಡೆಸೋದಕ್ಕೆ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸರು ಮುಂದಾಗಿರುವಂಥದ್ದು. ಮುಂದಿನ ನಿರ್ಮಾಣಗಳಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ.
ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಆದಿಯಾಗಿ ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ಅವರ ತಾಯಿ ಕೂಡ ಪೊಲೀಸ್ ಠಾಣೆಗೆ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಏನ್ ಕೊಡ್ತಾರೆ ಅದರ ಆಧಾರದ ಮೇಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಈಗ ಸಿಕೆ ಅಚ್ಚುಕಟ್ಟ ಪೊಲೀಸರು ಮುಂದಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.